ಗೌರಿಶಂಕರ್ ಅವರು ಕ್ರಿಕೆಟ್ ಸ್ಟೇಡಿಯಂ ಇನಾಗ್ರೇಷನ್ ಸಿಕ್ಕಿದ್ರು. ಹೆಗಲ ಮೇಲೆ ಕೈ ಹಾಕ್ಕೊಂಡು ನಾವಿಬ್ಬರು ಸ್ನೇಹಿತರಾಗಿರೋಣ ಅಂತ ಸ್ನೇಹಿತರಾಗಿ ಸಜೆಷನ್ಗಳು ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸ್ವೀಕಾರ ಮಾಡ್ತೀನಿ. ಸ್ವೀಕಾರ ಮಾಡಿ ಅವ್ರು ಏನು ಸಜೆಷನ್ ಕೊಡ್ತಾರೋ ಅದ್ರ ಪ್ರಕಾರ ನಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರಲ್ಲ, ಸ್ನೇಹಿತರಾಗಿ ಹೇಳಿದ್ದಾರೆ ಬಿಡಿ ಅಷ್ಟೇ. ಅಲ್ಲ ಇರ್ಬೋದು, ಅವ್ರ ದೃಷ್ಟಿಲಿ ಪಾಪ ಏನು ಮಾಡೋದು. ನಾವು ಸ್ವೀಕಾರ ಮಾಡ್ತೀನಿ, ಅವ್ರು ಏನು ಹೇಳ್ತಾರೋ ಅದನ್ನು ಸ್ವೀಕಾರ ಮಾಡ್ತೀನಿ. ಒಳ್ಳೇದಾಗಲ್ಲ ಅವ್ರಿಗೆ ಅಂತ ಆಶಿಸ್ತೀನಿ. ಏನಾರು ಅರ್ಥ ಮಾಡ್ಕೊಳ್ರಿ. ಅವ್ರು ಒಳ್ಳೇದಾಗಲಿ ಅಂತ ಹೇಳಿದ್ಮೇಲೆ ನಾನು ಒಬ್ಬ ರಾಜಕಾರಣಿ 3 ಬಾರಿ ನಾನು ಗೆದ್ದಿರೋನು ಹೇಳ್ರಿ. 2 ಬಾರಿ ಜಿಲ್ಲಾಧ್ಯಕ್ಷ ಆಗಿ, 2 ಬಾರಿ BJP ಕಾರ್ಯದರ್ಶಿಯಾಗಿ, 3 ಬಾರಿ ಶಾಸಕನಾಗಿ, 5 ಬಾರಿ ಸ್ಪರ್ಧೆ ಮಾಡಿದ್ದೇನೆ. ನನಗೇನೋ ಅವ್ರು ಸಜೆಷನ್ ಕೊಡ್ತಾರೆ. ನನ್ನ ಆಯ್ಕೆ ಮಾಡಿರೋಂಥ ಜನಕ್ಕೆ ಅವಮಾನ ಮಾಡಿದ್ರೆ ನಾನೇನು ಹೇಳೋಣ? ನಾನು ನರ ಸತ್ತಿದೀವೋ ನರ ಇದ್ದೀವೋ ಅವ್ರಿಗೆ ನೋಡಕ್ಕೆ ಬಂದಿದ್ರ? ಅಲ್ಲ ಅಲ್ರಿ, ಸರ್ಕಾರ ಸತ್ತೋಗಿದೆ. ಅದೇನು ನಾನು ಪರಮೇಶ್ವರ್ ಬಗ್ಗೆ ವೈಯಕ್ತಿಕವಾಗಿ ನಂದೇನಿಲ್ಲ. ಅವರು ಸಜ್ಜನ ರಾಜಕಾರಣಿಗಳು, ಹಿರಿಯರು. ಅವ್ರನ್ನ ತಂದೆ ಸ್ಥಾನದಲ್ಲೇ ನೋಡ್ತೀವಿ. ಅವ್ರಿಗೋಗಿ ಕಾಲು ನಮಸ್ಕಾರ ಮಾಡಿದ್ರೆ ಅದು ಸಂಸ್ಕಾರ. ನಮ್ಮಲ್ಲಿ ನಮ್ಮ ತಾಯಿ ತಂದೆ ಹೇಳ್ಕೊಟ್ರು ಸಂಸ್ಕಾರ. ನಮಸ್ಕಾರ ಮಾಡಿದ್ರೆ ತಪ್ಪು ಅಂತ ಅಂದರೆ ನಾನು ಅವ್ರು ಹೇಳ್ಬಿಡ್ಲಿ ಪರಮೇಶ್ವರ್ ಅವರು ಬೇಡಪ್ಪ ಅಂತ. ಅಲ್ಲ, ಪಾಪ ಕಳ್ಕೊಂಡಿದ್ದನ್ನು ಬಿಟ್ಟಿದ್ದು ಅದು ನನಗೆ ಬಿಟ್ಟಂಥ ವಿಷಯ, ನನ್ನ ಪರ್ಸ್ನಲ್ ವಿಷಯ. ಅದು ನಾನು ಸ್ನಾನ ಮಾಡೋದು ಪಾಪ ಕಳ್ಕೊಳ್ಳೋಕ್ಕೋ ನನ್ನ ಕ್ಷೇತ್ರಕ್ಕೆ ಒಳ್ಳೇದಾಗಲ್ಲೋ ಅಂತ ನಾನು ಮಾಡಿರೋ ಪ್ರಾರ್ಥನೆ ಅವ್ರಿಗೇನು ಗೊತ್ತಿದೆ ಪಾಪ. ಅವ್ರೇನೋ ಅವ್ರು ಸಜೆಷನ್ ಕೊಡ್ತಾರೆ. ನಾನು ಖಂಡಿತ ಅಯ್ಯೋ ತುಂಬ ಅದನ್ನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿಸ್ತೀನಿ. ಪಾಪ ಅವ್ರಿಗೆ ಅಷ್ಟೊಂದು ನನ್ನ ಮೇಲೆ ಕಾಳಜಿ ಇದೆಯಲ್ಲ, ಐ ವಿಲ್ ಟೇಕ್ ಇಟ್ ವೆರಿ ಪಾಸಿಟಿವ್ಲಿ. ನೋಡಿರಿ, ನನಗೆ ವೈಯಕ್ತಿಕವಾಗಿ ರಾಜಣ್ಣವರಾಗಲಿ, ಗೌರಿಶಂಕರ್ ಮೇಲಾಗಲಿ, ಮತ್ತು ಪರಮೇಶ್ವರವ್ರ ಮೇಲಾಗಲಿ, ಸಿದ್ದರಾಮಯ್ಯವ್ರ ಬಗ್ಗೆ ಆಗಲಿ, ಯಾರ ಬಗ್ಗೆನೂ ನನಗೆ ದ್ವೇಷವೂ ಇಲ್ಲ, ಮತ್ತು ಯಾವುದೇ ಒಂದು ಗ್ರಿಜ್ಜಸ್ಸು ಇಲ್ಲ. ನಾನು ಒಬ್ಬ ರಾಜಕಾರಣಿಯಾಗಿ, ಜಿಲ್ಲಾ ಅಧ್ಯಕ್ಷ ಆಗಿ, ಸ್ಟೇಟ್ ಸೆಕ್ರೆಟರಿ ಆಗಿ ಸರ್ಕಾರದ ನ್ಯೂನತೆಗಳನ್ನು ಎತ್ತಿ ಹಿಡಿಯುವಂಥ ಕರ್ತವ್ಯ ನಂದು. ಇಲ್ಲಿ ಪರಮೇಶ್ವರ್ ಡಿಸ್ಟಿಕ್ ಮಿನಿಸ್ಟ್ರ್ ಆಗಿರೋದ್ರಿಂದ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಸರ್ಕಾರದ ಬಗ್ಗೆ ಅವ್ರ ಬಗ್ಗೆ ಮಾತಾಡಲ್ಲ, ವೈಯಕ್ತಿಕವಾಗಿ ಮಾತಾಡಲ್ಲ. ಸರ್ಕಾರದ ಅಂಕು-ಡೊಂಕುಗಳನ್ನು ಮತ್ತು ನ್ಯೂನತೆಗಳನ್ನು ಎತ್ತಿ ಹಿಡಿಯುವಂಥ ಕರ್ತವ್ಯ ನಂದು. ಅದನ್ನು ಮಾಡಬೇಡ ಅಂತ ಗೌರಿಶಂಕರ್ ಅವ್ರು ಸಜೆಷನ್ ಕೊಟ್ಟರೆ ಖಂಡಿತ ಅದನ್ನು ಯೋಚನೆ ಮಾಡ್ತೀನಿ. ಧನ್ಯವಾದಗಳು. ಇನ್ನೇನು ಹೇಳೋದು? ಅಲ್ರಿ, ನಾನು ಮೆಚೂರ್ಡಾಗಿ ಮಾತಾಡ್ಬೇಕಲ್ಲಪ್ಪ. ಆತ ಮಾತಾಡ್ದೆ ನಾನು ಮಾತಾಡೋಕ್ಕಾಗುತ್ತಾ? 3 ಬಾರಿ ಶಾಸಕ, ನೀವು ನಗ್ತೀರಾ ಆಮೇಲೆ. ಏನಪ್ಪ ಸುರೇಶ್ ಗೌಡ ಅಲ್ಲ, ಅವ್ರ ಥರ ನಾನು ಕಲಿಬೇಕಲ್ಲ ನಮ್ಮ ಸಜ್ಜನ ರಾಜಕಾರಣಿಗಳನ್ನು.